ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಪಟ್ಟಣದ ಗಾಂಧಿ ವೃತ್ತದ ಹತ್ತಿರದ ಶಿವ ಗೋಖಂಡೆ ಅವರ ಕಚೇರಿ ಹತ್ತಿರ ನಿಲ್ಲಿಸಿದ ಕಾರಿನ ಕಿಟಕಿ ಒಡೆದು 2 ಲಕ್ಷ ರೂಪಾಯಿ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಬ್ಯಾಂಕ್ನಿಂದ ತಂದ 2 ಲಕ್ಷ ರೂಪಾಯಿ ಕಾರಿನಲ್ಲಿಟ್ಟು ತಮ್ಮ ಕಚೇರಿಯಲ್ಲಿ ಕುಳಿತಿರುವಾಗ ಹೊರಗಡೆ ನಿಲ್ಲಿಸಿರುವ ಕಾರಿನ ಕಿಟಕಿಯನ್ನು ಒಡೆದು ಕಾರಿನಲ್ಲಿಟ್ಟಿದ್ದ 2 ಲಕ್ಷ ರೂಪಾಯಿ ತೆಗೆದುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ವಿಷಯ ತಿಳಿದ ಡಿವೈಎಸ್ಪಿ ಶಿವಾನಂದ್ ಪವಾಡ್ಶೆಟ್ಟಿ, ಸಿಪಿಐ ಬಿ ಅಂಬರೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರ ಬೇಟೆಗೆ ಜಾಲ ಬೀಸಿದ್ದಾರೆ. ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎರಡು ತಿಂಗಳ ಕಾಲ ರಜೆ ಮೇಲಿದ್ದ ವಿದ್ಯಾರ್ಥಿಗಳು ಶಾಲಾ ಆರಂಭದ ದಿನವನ್ನು ಉತ್ಸವ ರೀತಿಯಲ್ಲಿ ಆರಂಭಿಸಿದರೆ ಶೈಕ್ಷಣಿಕ ಪ್ರವಾಸ ಉತ್ಸವ ರೂಪದಲ್ಲಿರುತ್ತದೆ ಎಂದು ಡಯಟ್ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರು ಪ್ರಸನ್ನ ಕುಮಾರ್ ಅಭಿಪ್ರಾಯಪಟ್ಟರು. ತಾಲೂಕಿನ ಮದಕಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ನಡೆದ ಶಾಲಾ ಆರಂಭೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಉತ್ಸವದ ರೀತಿಯಲ್ಲಿ ಶಾಲೆ ಆರಂಭಿಸಿ ಮುಂದಿನ ದಿನಕ್ಕೆ ಶಿಕ್ಷಣ ಉತ್ತಮ ರೀತಿಯಿಂದ ಅನುವು ಮಾಡಿಕೊಡುವುದು ಶಾಲಾ ಆರಂಭೋತ್ಸವದ ಮೂಲ ಉದ್ದೇಶವಾಗಿದೆ. ಶಾಲಾ ಆರಂಭ ವೈಜ್ಞಾನಿಕವಾಗಿ ಉತ್ಸವದ ರೀತಿಯಲ್ಲಿ ನಡೆಸಿ ಅಧ್ಯಯನದಲ್ಲಿ ಆಸಕ್ತಿ ಮೂಡಿಸುವುದೇ ಪ್ರಾರಂಭೋತ್ಸವದ ಧ್ಯೇಯವಾಗಿದೆ. ಶಿಕ್ಷಕರು ತೊಡಗಿಸಿಕೊಳ್ಳುವಿಕೆಯಿಂದ ಉತ್ತಮ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಮದಕಟ್ಟಿ ಸರ್ಕಾರಿ ಶಾಲೆಯೇ ಸಾಕ್ಷಿಯಾಗಿದೆ. ಎಲ್ಲ ಶಿಕ್ಷಕರು ಉತ್ತಮವಾಗಿ ತೊಡಗಿಸಿಕೊಳ್ಳುವುದರಿಂದ ಯಾವುದೇ ಕಾನ್ವೆಂಟ್ ಶಾಲೆಗೂ ಮೀರಿಸುವ ರೀತಿಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಉತ್ತಮ ಫಲಿತಾಂಶ ಪಡೆದಿದ್ದಾರೆ ಎಂದರು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಗಡಿಕುಸ್ನೂರು ಗ್ರಾಮದಲ್ಲಿ ಪೂಜ್ಯ ಡಾಕ್ಟರ್ ಬಸವಲಿಂಗ ಅವಧೂತರ ನೇತೃತ್ವದಲ್ಲಿ ನಡೆದ ಆಧ್ಯಾತ್ಮಿಕ ಪ್ರವಚನಕ್ಕೆ ಸಹಸ್ರಾರು ಜನರು ಸಾಕ್ಷಿಯಾದರು. ಗ್ರಾಮಸ್ಥರು ಪೂಜ್ಯರನ್ನ ಗಡಿಕುಸ್ನೂರು ಗ್ರಾಮದ ಹೊರವಲಯದಿಂದ ಭಾಜಾ ಭಜಂತ್ರಿಯೊಂದಿಗೆ ಮಹಿಳೆಯರು ತಲೆ ಮೇಲೆ ಕಳಸ ಹೊತ್ತಿ ಪೂಜರಿಗೆ ಅಲಂಕರಿತ ಸಾರೋಟಿಯಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ವೇದಿಕೆ ಬರಮಾಡಿಕೊಂಡರು. ಮಲ್ಲೇಗಿರಿ ಮತ್ತು ಬಸವಕಣದ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಬಸವಲಿಂಗ ಅವಧೂತರು ಮಾತನಾಡಿ, ಪರೋಪಕಾರ ಕಾರ್ಯಗಳಿಂದ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಯಾರ್ದಾರ ಮಕ್ಕಳು ಕಣ್ಣಾಗಾದ್ರ, ನಗರಾದ್ರ, ಹೊಟ್ಟಿಬೇನಿ ಎದ್ರ, ಜ್ವರ ಬಂದುರ, ಕೈಕಾಲು ಗುಂಜುರ, ಆ ಗುರುಗಳ ಮನೆಗೆ ಹೋಗಿ ರೊಟ್ಟಿ ಇಸ್ಕೊಂಡು ಬಂದು ಊಟ ಮಾಡಿದ್ರೆ ಕಮ್ಮಿ ಆಗ್ತಿತ್ತು. ಅವ್ರು ಹೆಂಗಿರ್ತಿದ್ರು ಅದು ಭಿಕ್ಷೆ ಇತ್ತು. ಅದಕ್ಕೆ ಹಿಂದಕ್ಕೆಲ್ಲ ಶರಣರು ಏನ್ ಮಾಡ್ಯಾರ, ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಅಂತ ಹಿಂಗ್ ಮಾಡಿಟ್ರು. ಎಲ್ಲರಿಗೆ ಅಯ್ಯ ಅಯ್ಯ ಅಂತ ಕರೆದಿರೋ ಬಸವಣ್ಣಪ್ಪರು ಎಲ್ಲರಿಗೂ ಅಯ್ಯ ಅಂತ ಕರೆದಿರು. ಹರಳಯ್ಯ, ಮಾಚಯ್ಯ, ಮಡಿ. ಔರಾದ್ ಹಾಗೂ ಬಸವಕಣದಲ್ಲಿ ರೈಲ್ವೆ ನಿಲ್ದಾಣದ ಬೇಡಿಕೆ ವಿಚಾರವಾಗಿ ಬೀದರ್ನಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ರೈಲ್ವೆ ನಿಲ್ದಾಣದ ವಿಚಾರವಾಗಿ ಪ್ರಭು ಚವ್ಹಾಣ್ ದೂರವಾಣಿ ಮೂಲಕ ವಿನಂತಿ ಮಾಡಿದ್ದಾರೆ. ಸರ್ವೆ ಮಾಡಿಸ್ತೀವಿ, ಸಾಧಕ ಬಾಧಕಗಳು ನೋಡ್ತೀವಿ. ಕಳೆದ 70 ವರ್ಷಗಳಲ್ಲಿ ಆಗದಿರುವ ಕೆಲಸವನ್ನ 10 ವರ್ಷಗಳಲ್ಲಿ ಮಾಡುವುದು ನಮ್ಮ ಉದ್ದೇಶ. ರಕ್ಷಣಾ ಇಲಾಖೆ ಯಾವ ರೀತಿ ದೇಶವನ್ನು ಸಂರಕ್ಷಣೆ ಮಾಡ್ತಿದೆ, ರೈಲ್ವೆ ಇಲಾಖೆಯು ಸಹ ಸಾಮಾನ್ಯ ಜನರ ಓಡಾಟ ಮಾಡಲು ಸಹಾಯ ಮಾಡ್ತಿದೆ ಎಂದರು. ನಿನ್ನೆ ತಾನೇ ಪ್ರಭು ಚವ್ಹಾಣ್ ಅವರು ನನಗೆ ದೂರವಾಣಿ ಮುಖೇನ ವಿನಂತಿ ಮಾಡವ್ರೆ. ಕಾಗದ ಕೂಡ ಕೇಳಿದ್ದೀನಿ. ಸರ್ವೆ ಮಾಡಿಸ್ತೀವಿ, ಫೀಸಿಬಿಲಿಟೀಸ್ ಬಂದರೆ ಸಾಧಕ ಬಾಧಕಗಳು ನೋಡಿಕೊಂಡು ನಮ್ಮ ಉದ್ದೇಶ ಇಷ್ಟೇ. 10 ವರ್ಷದಲ್ಲಿ 70-50 ವರ್ಷ ಏನಾಗಿಲ್ವೋ ಅಷ್ಟು ಕೆಲಸಗಳಾಗ್ತಾ ಇದೆ. ರೈಲ್ವೆ ನಥಿಂಗ್ ಬಟ್ ಎ ಡಿಫೆನ್ಸ್. ರಕ್ಷಣಾ ಇಲಾಖೆ ಯಾವ ರೀತಿ ದೇಶವನ್ನು ಸಂರಕ್ಷಣೆ ಮಾಡ್ತಾ ಇದೆ, ಈ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ರೈಲ್ವೆ ಇಲಾಖೆಯಿಂದ ಸಾಮಾನ್ಯ ಜನರ ಓಡಾಟಕ್ಕೆ ತೊಂದರೆ ಆಗದಾಗೆ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಬ್ಲಿಂಗ್ ಎಲ್ಲೆಲ್ಲಿ. ಕಳೆದ ಅನೇಕ ದಿನಗಳಿಂದ ನೀರು ಪೂರೈಕೆಯಾಗದ ಹಿನ್ನೆಲೆ ಹುಮ್ನಾಬಾದ್ನ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ವಾರ್ಡ್ ಸಂಖ್ಯೆ 16 ಜೇರುಪೇಟೆ ಬಡಾವಣೆ ನಿವಾಸಿಗಳು ಶನಿವಾರ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರಿಗೆ ಭೇಟಿ ನೀಡಿ ಕುಡಿಯುವ ನೀರು ಪೂರೈಕೆಗೆ ಮನವಿ ಮಾಡಿದರು.
ಜೇರುಪೇಟೆ ಬಡಾವಣೆ ನಿವಾಸಿಗಳು ಮಾತನಾಡಿ, ಕಳೆದ ಸಾಕಷ್ಟು ದಿನಗಳಿಂದ ನಮ್ಮ ಬಡಾವಣೆಗೆ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ. ಇದರಿಂದ ಸಾಕಷ್ಟು ತೊಂದರೆ ಅನುಭವಿಸುವಂತೆ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರಿಗೆ ಮನವಿ ಮಾಡಿದರು. भेज दे दो, आप लिखिए आज क्या होता है क्या नहीं, 2-4 दिन में उसको हम सुधारने का कोशिश करेंगे. जो आपको लाइट होना ನೋಡಿ ಮೇಡಮ್, ಈಗ ಲೈಟ್ ಏನು ಬೇಕು ಎಲ್ಲಿಂದ ಮಾಡಿಸಿ ಲೈಟ್ ಹಾಕ್ಸಿ. ಈ ಬೋರ್ಡ್ ಅಂತೂ ಆಯ್ತದೆ. ಈಗ रोड हमारे को चलनी तकलीफ हो रही है, रोड साफ नहीं है, रोड भी साफ होना. ಈಗ ಒಂದೇನದ ನೀವು ತಿಳ್ಕೊತಾ ಇಲ್ಲ ಮುನ್ಸಿಪಾಲಿಟಿ ಈ नतीजा बरतर ನೀವು ಮಾಡಬಾರದು. ये इतना हालत होने तक तुम चुप नहीं बैठना चाहिए. आपका काम है तुम पूरा टूर करना, क्या क्या अध्यक्ष उपाध्यक्ष काउंसिल मेंबर्स खाली क्या कर रहे तुम वहां पर बैठकर. ये लोगों का भी आज सुना मेरे को सुबह कुछ वहां पर इंदिरा नगर का लोग कुछ आए कुछ वहां से कितना दिन से मरी नहीं उनको. सर ಎಲ್ಲರಿಗೂ ಇದಕ್ಕೆ ನೀರು ಸೇಮ್ ಸಮಸ್ಯೆ ಇತ್ತು ಸರ್. ಸ್ವಲ್ಪ ಟಾಕಿಗಳು ಬಂದೆ ಆ ಟಾಕಿ ನೀರು ಏರಿಲ್ಲ ಸರ್. ನಾವು ಸಮಸ್ಯೆ ಆಗಿಲ್ಲ. ಅದ್ರ ಸಲುವಾಗಿ ಹೋಗೋದು ಸಲುವಾಗಿ ಅವರು ಆಯ್ತು ಏನ್ ಹೇಳಿದ್ರು ಅವ್ರಿಗೆ. ಸರ್ ಈಗ ನಾಳೆಯಿಂದ ಕೊಡ್ತೀವಿ. ಈಗ ನಾಳೆಯಿಂದ ಹ್ಯಾಂಗ್ ಕೊಡ್ತೀರಿ ಮತ್ತೆ. ಬಳಿಕ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು, ಪುರಸಭೆ ಮುಖ್ಯಾಧಿಕಾರಿ ಮೀನಾಕುಮಾರಿ ಬೋರಡ್ಕರ್ ಅವರು ಪುರಸಭೆ ಸದಸ್ಯ ಅಫ್ಸರ್ಮಿಯ ಜೊತೆಗೆ ಸಮಾಲೋಚನೆ ನಡೆಸಿ ಪಟ್ಟಣದ ನಿವಾಸಿಗಳಿಗೆ ತೊಂದರೆಯಾಗದಂತೆ ಸೂಕ್ತ ಸಮಯಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಹೇಳಿದರು. ಮುಖ್ಯಾಧಿಕಾರಿ ಮೀನಾಕುಮಾರಿ ಬೋರಡ್ಕರ್ ಮಾತನಾಡಿ, ಬಿರುಗಾಳಿ ಸಹಿತ ಸತತ ಮಳೆ ಸುರಿಯುತ್ತಿರುವ ಮಳೆಗೆ ಬಹುತೇಕ ಕಡೆಗಳಲ್ಲಿ ವಿದ್ಯುತ್ ಕಡಿತವಾಗಿದೆ. ಇದರಿಂದಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ತೊಂದರೆಯಾಗುತ್ತಿದೆ. ಪುರಸಭೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿ ಎಲ್ಲವೂ ಸರಿಪಡಿಸಿಕೊಂಡು ನೀರು ಪೂರೈಕೆಗೆ ಪ್ರಯತ್ನ ಮಾಡಲಾಗುವುದು ಎಂದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ, BUB ಭುಮ್ರಡಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಆಂತರಿಕ ಗುಣಮಟ್ಟ ಪುರಸಭೆ ಕೋಶ ಹಾಗೂ ಇತಿಹಾಸ ವಿಭಾಗದ ವತಿಯಿಂದ ಕಲ್ಯಾಣ ಕರ್ನಾಟಕ ಇತಿಹಾಸ ಎಂಬ ವಿಚಾರದ ಮೇಲೆ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು BUB ಕಾಲೇಜಿನ AV ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮದ ಆಯೋಜಕರಿಗೆ ಶುಭ ಹಾರೈಸಿದರು. लाइक सारी बरं होतं ब्लिंकर मोबाईल आठवतं. ನಂತರ ವಿಚಾರ ಸಂಕಿರಣದ ಎರಡನೆಯ ಗೋಷ್ಠಿಯಾದ ಬೀದರ್ ಜಿಲ್ಲೆಯ ದೇಶಮುಖ್ ಮನೆತನದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿ ಫರ್ದಾಬಾದ್ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾ. ಇಂದುಮತಿ ಪಾಟೀಲ್, ದೇಶಮುಖ್ ವೃತ್ತಿ ಸಾಮಾನ್ಯವಾದದ್ದಲ್ಲ. ಆತ ನಿಜಾಮನ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದ. ರಾಜನಿಗೆ ಬೇಕಾದ ತೆರಿಗೆ ಸಂಗ್ರಹ ಮಾಡುವ ಕೆಲಸವನ್ನು ದೇಸಾಯಿಗಳು ಮಾಡ್ತಿದ್ರು. ಬೀದರ್, ಚಿಡುಗುಪ್ಪ, ಭಾಲ್ಕಿ, ಬಸವಕಲ್ಯಾಣ, ಉದಗಿರು ಹಾಗೂ ಔರಾದ್ ಇವು ನಿಜಾಮನ ಆಳ್ವಿಕೆ ಕಾಲದಲ್ಲಿ ದೇಶಮುಖರ ಮುಖಂಡತ್ವದಲ್ಲಿ ಇದ್ದವು ಎಂದು ದೇಶಮುಖರ ಕೆಲಸದ ಬಗ್ಗೆ ವಿವರಿಸಿದರು. ಬಲು ಪ್ರತಿಷ್ಠಿತವಾದದ್ದು. ಆದರೆ ಬಂದದ್ದು ಯಾರಿಂದ? ನಿಜಾಮನಿಂದ. ನಿಜಾಮನ ಪ್ರತಿನಿಧಿಯಾಗಿ ಆಳುತ್ತಿರುವಂತಹ ಈ ಪ್ರದೇಶದ ಒಳಗಡೆ ಆತನೇ ನಿಜಾಮನಾಗಿ ಆಳುವ ಸ್ಥಿತಿಯನ್ನು ಸಹಿತ, ಆ ಚರಿತ್ರೆಯನ್ನು ಸಹಿತ ನಾವು ಮೆಲುಕು ಹಾಕ್ತಾ ಇದ್ದೀವಿ. ಹಾಗಾದಾಗ ನಿಜಾಮ ಯಾಕೆ ದೇಶಮುಖರನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಅನಿವಾರ್ಯತೆ ಇತ್ತು? ರಾಜನಿಗೆ ರಾಜ್ಯ ಪದವಿಯನ್ನ, ರಾಜತ್ವವನ್ನು ನಡೆಸಿಕೊಂಡು ಹೋಗಬೇಕಾಗಿದ್ದರೆ ಟ್ಯಾಕ್ಸ್ ಬರಬೇಕು, ತೆರಿಗೆ ಬೇಕು. ಈ ತೆರಿಗೆಯ ಮೂಲಗಳೆಲ್ಲವೂ ನಾವು ಗ್ರಾಮದಲ್ಲಿ ಗ್ರಾಮ ತೆರಿಗೆ ಇರ್ತದೆ, ತಾಲೂಕಿನಲ್ಲಿ ತಾಲೂಕು ತೆರಿಗೆಗಳಿರ್ತಾವೆ, ಪ್ರದೇಶಗಳಲ್ಲಿ ಪ್ರದೇಶ ತೆರಿಗೆಗಳಿರ್ತಾವೆ. ಹೀಗೆ ಈ ತೆರಿಗೆಯ ವಸೂಲಿ ಮಾಡುವ ಒಬ್ಬ ಮುಖ್ಯಸ್ಥ. ನಿಜಾಮನ ಕಾಲದ ಉಲ್ಲೇಖವನ್ನು ತೆಗೆದುಕೊಂಡಾಗ 550 ಹಳ್ಳಿಗಳಿದ್ದವು, 11 ಪರಂಗಣಗಳಿದ್ವು, ಮತ್ತೆ 11 ಜನ ದೇಶಮುಖರು ಇದ್ರು ಇಲ್ಲಿ ಅಂತ, ದೇಸಾಯಿಗಳಿದ್ರು ಅಂತ. ಹಾಗಾದಾಗ ಈ 550 ಹಳ್ಳಿಗಳನ್ನ ಭೇಟಿ ಕೊಡುವ ಅಸಾಧ್ಯತೆಯ ಪರಿಗಣನೆಗೆ ದೇಸಾಯಿಗಳು ತೆರಿಗೆ ವಸೂಲಿ ಮಾಡುವ ಜವಾಬ್ದಾರಿಯ ಜೊತೆಗೆ ಈ ಪ್ರದೇಶದ ಮುಖಂಡರಾಗಿದ್ದಾರೆ. ಮಾಜಿ ಸಚಿವರು ಹಾಗೂ ಅವರ ಶಾಸಕರಾದ ಪ್ರಭು ಚೌಹಾಣ್ ಅವರು ಕಮಲಾಂಗರ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಶನಿವಾರ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು.
ಕಮಲನಗರದ ಸರ್ಕಾರಿ ಪ್ರೌಢಶಾಲೆಯ ಕೊರತೆಯಿಂದ ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಡಕಾಗುತ್ತಿದ್ದು ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳಿಗೆ ಹತ್ತಾರು ಪತ್ರಗಳು ಬರೆದಿದ್ದೇನೆ, ಖುದ್ದಾಗಿ ಭೇಟಿ ನೀಡಿದ್ದೇನೆ. ಎಲ್ಲವೂ ಪ್ರಯತ್ನಗಳಿಂದಾಗಿ ಕೆಪಿಎಸ್ಸಿ ಶಾಲೆ ಮಂಜೂರಾಗಿದೆ. ಇನ್ನು ಮುಂದೆ ತಾಲೂಕಿನ ಬಡ ಮಕ್ಕಳು ಯಾವುದೇ ಶುಲ್ಕದ ಹೊರೆಯಿಲ್ಲದೆ ನಿರಂತರವಾಗಿ ವಿದ್ಯಾಭ್ಯಾಸ ಮಾಡಬಹುದು ಎಂದು ಹೇಳಿದರು. ಈ ಕಡೆ ಮುಖ ಮಾಡ್ರಿ. ಸಪೋರ್ಟ್ ಮಾಡಬೇಕು ಮಡಿ ಅವರು ಅಡ್ಮಿಷನ್ ಸಲುವಾಗಿ ರಾತ್ರಿ 12 ಸಪೋರ್ಟಿಂಗ್. ಏನ್ ಬೇಕು ಕೋರ್ಟ್ ಮಾಡ್ತೀವಿ, ಕೋರ್ಟ್ ಮಾಡ್ತಾ ಇದೀವಿ. ಇದಾದ್ರೆ ಮುಂಚೆ ಹೇಳಿತ್ತು 2007 ಮುಂಚೆ SSLC ಇತ್ತು 37, 38. ಬಟ್ ನಾವು ಬಂದ ಮೇಲೆ ಸೇವಕ್ ಆದ್ಮೇಲೆ ದಿನ ಆಶೀರ್ವಾದ ಆದ್ಮೇಲೆ 2007ನಲ್ಲಿ 40 ಆಯ್ತು, 2009ನಲ್ಲಿ 45 ಆಯ್ತು, 2010ನಲ್ಲಿ 50 ಆಯ್ತು. ಹೀಗೆ ಮಾಡ್ತಾ ಮಾಡ್ತಾ ಅವರ ತಾಲೂಕು ಜಿಲ್ಲೆಗೆ 82. ಇವಾಗಿದ್ದು ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡ್ ಅಪ್ನಲ್ಲಿ. ನಮಸ್ಕಾರ.